ರಿಚ್ ಲೇಡಿ ತರ ಬರ್ತೀಯಾಳೆ ಚಿಕ್ಕಪೇಟೆ ಶಾಪಿಂಗಿಗೆ. ಇವ್ರು ಇಂಡಿಯನ್ ಅಲ್ವಾ ಫಾರಿನ್ ಅವ್ರ ಅಂತ ಕೇಳಿದ್ರು. ನೋಡಿ ಎಕ್ಸ್ಟ್ರಾ ಡಬಲ್ ರೇಟ್ ಎಲ್ಲ. ಬಾರ್ಗೇನಿಂಗ್ ಕೆಪಾಸಿಟಿ ಚೆನ್ನಾಗಿದೆ. ಬ್ಲೌಸ್ ಗ್ರೀನಾ? ಏನೋ ನೋಡಕ್ ಹೋಗಿ ಯಾವುದೋ ರೋಡಿಗೆ ಬಂದಿದ್ದೀವಿ. ಅದು ಚೆನ್ನಾಗಿದೆ ಸೀರೆ. 6 ಸೀರೆ. 6 ಇವಾಗ 7ನೇ ತಾಂತಿದ್ದೀನಿ. ಟಿಪಿಕಲ್ ಆಂಟಿ ಥರ ಆಡ್ತಿದ್ದಾನೆ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಬೆಂಗಳೂರಲ್ಲಿದ್ದೀನಿ. ಸೊ ಬೆಂಗಳೂರು ಏನಪ್ಪ ಅಂತ ಅಂದರೆ ತುಂಬ ದಿನ ಆಗೋಗಿತ್ತು ಆ್ಯಂಡ್ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇತ್ತು, ಹಾಗಾಗಿ ಬಂದಿದ್ದೆ. ಕೆಲಸ ಎಲ್ಲ ಮುಗಿಸ್ಕೊಂಡೆ ಆ್ಯಂಡ್ ಇವತ್ತು ಚಿಕ್ಕಪೇಟೆಗೆ ಹೋಗೋಣ ಆ್ಯಂಡ್ ಸ್ವಲ್ಪ ಸ್ಯಾರೀಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾ ಇದ್ದೀನಿ. ನೀವು ಎಂಜಾಯ್ ಮಾಡಿ ನಾನು ಏನು ತೊಗೊತೀನಿ ಶಾಪಿಂಗಲ್ಲಿ ಆ್ಯಂಡ್ ಯಾವ್ಯಾವ ಥರ ಸೀರೆ ತೊಗೊತೀನಿ ಅಂತ. ಸೀರೆ ಏನಕ್ಕಪ್ಪ ಅಂತ ಅಂದರೆ ತುಂಬ ದಿನ ಆಗೋಗಿತ್ತು ನಾನು ಶಾಪಿಂಗ್ ಮಾಡ್ದಲೆ, ಸೀರೆ ಶಾಪಿಂಗ್ ಮಾಡ್ದಲೆ. ಸೊ ಹಾಗಾಗಿ ಒಂದಿಷ್ಟು ಸೀರೆ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಎಸ್, ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ಇಲ್ಲಿ ಚೇತು ಇದ್ದಾಳೆ, ನಾವಿಬ್ಬರು ಹೋಗ್ತಾ ಇದ್ದೀವಿ. ಬಾ ಬಾ ಬಾ. ಸೊ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ನಾವು ಆಟೋದಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಟೋ ಬುಕ್ ಮಾಡಿತ್ತು, ಯಾವುದು ತೊಗೊಂತಾನೆ ಇಲ್ಲ. ತೊಗೊಂತಿಲ್ವಾ? ಚಿಕ್ಕಪೇಟೆಗಲ್ವಾ, ಅದಕ್ಕೆ ಅನಿಸುತ್ತೆ ನೋಡು. ಅವಾಗಿಲ್ಲ ಆಟೋ ಬುಕ್ ಮಾಡ್ತಾ ಇದ್ದೀವಿ. ಡ್ರೈವ್ ಮಾಡೋಕ್ಕಾಗ್ತಿಲ್ಲ ಈ ಬಿಸಿಲಲ್ಲಿ ಆ್ಯಂಡ್ ಅಲ್ಲಿ ಪಾರ್ಕಿಂಗ್ ಸಿಗುತ್ತೋ ಎಲ್ಲಿ ಸಿಗುತ್ತೋ ಅಂತ ಗೊತ್ತಿಲ್ಲ. ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಚಿಕ್ಕಪೇಟೆಗೆ, ಅದಕ್ಕೋಸ್ಕರ ನಾವು ಕಾರ್ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಬರೀ ಸ್ಯಾರಿ ಶಾಪಿಂಗ್ ಅಲ್ಲ, ನಾವು ಚಿಕ್ಕ ಪುಟ್ಟ ಐಟಮ್ಸ್ ಇದ್ದರೆ ಹಂಗೆ ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಸೊ ಚೇತು, ನೀನು ಸ್ಯಾರಿ ತೊಗೊತಿದ್ಯಾ? ನಿನಗೆ ಸ್ಯಾರಿನಾ ನಿಜವಾಗ್ಲೂ? ಹೌದಾ? ಆ್ಯಕ್ಚುಲಿ ಇವತ್ತು ಚೆನ್ನಾಗಿ ಕಾಣ್ತಿದ್ಯಾ, ನಿಂಗೆ ಗ್ರೀನ್ ಸೆಟ್ ಆಗುತ್ತೆ. ಕಾಣ್ತೀನಿ, ಬಟ್ ಕೆಲವರು ಕಣ್ಣು ಮಂಜಾಗಿರುತ್ತೆ. ಕಣ್ಣು ಮಂಜಾಗಿರುತ್ತಾ? ಕಣ್ಣು ಮಂಜಾಗಿರುತ್ತಾ? ಮಂಜಾಗಿರುತ್ತೆ. ಸೊ ದಟ್ ಅವ್ರು ಹೊಗಳಲ್ಲ, ನನ್ಗಿಂತ ಚೆನ್ನಾಗಿ ಕಾಣಿಸ್ಬಿಡ್ತಾಳೆ ಅಂತ. ಸಾಕು ಹೋಗೆ. ಹೆಚ್ಚಿನ ದಿನಗಳಲ್ಲಿ ಹೋಗಿಲ್ಲ, ಆಟೋದಲ್ಲಿ ಕುತ್ಕೊಂಡು ಹೋಗಿಲ್ಲ. ಬೆಂಗಳೂರಲ್ಲಿ ನನ್ನ ಕಾರ್ ತಗೊಂಡಾಗಿಂದ ಹೋಗಿಲ್ಲ. ಅವಾಗೆಲ್ಲ ಹೋಗ್ತಾ ಇದ್ವಿ ಇದರಲ್ಲಿ. ಸೊ ಇದೊಂಥರ ಫೀಸ್ ಚೆನ್ನಾಗಿದೆ, ಆರಾಮಾಗಿ AC ಇರ್ತದೆ, ಗಾಳಿ ಆರಾಮಾಗಿ ಬರ್ತಾ ಇರುತ್ತೆ. ಬಟ್ ಟ್ರಾಫಿಕ್ಕು ಹಂಗೆ ಇರುತ್ತೆ, ಹೆವಿ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಟ್ರಾಫಿಕ್ಕು ಮತ್ತು ಪಾರ್ಕಿಂಗ್ಗೋಸ್ಕರನೇ ಕಾರ್ ತಗೊಳ್ಳಿಲ್ಲ. ಪೇಟೆಗೆ ಬಂದಾಯಿತು, ಬಟ್ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ. ಹಿಂಗೆ ರೋಡಲ್ಲಿ ನುಕ್ಕೊಂಡು ಹೋಗೋದಷ್ಟೇ. ಎಷ್ಟಾಯ್ತು ಇದು? 185 ಅಲ್ಲ, 188. ರಿಚ್ ಲೇಡಿ ಥರ ಬರ್ತೀಯಾಳೆ ಚಿಕ್ಕಪೇಟೆ ಶಾಪಿಂಗಿಗೆ. ನಂಗೆ ಗೊತ್ತಿರಲಿಲ್ಲ. ವೈಟ್ ಬೇಡ, ಕ್ರೀಮ್ ಕೊಡಿ. ಬಾರ್ಗೇನ್ ಮಾಡಿ ನೋಡೋಣ. ನಿನ್ನ ಕೆಪಾಸಿಟಿ ನೋಡ್ತೀನಿ. ಬಾರ್ಗೇನಿಂಗ್ ಕೆಪಾಸಿಟಿ ಸಾಕ? 2 ಯಾವುದೇ? ಹಾಂ, ಇದಕ್ಕೆ 250. ಬಟ್ ಅದು ಸಗದಾಗಿದೆ. ಕಲರ್ ಚೆನ್ನಾಗಿದೆ. ಎಷ್ಟವ? 150. ಒಂಚೂರು ಕಮ್ಮಿ ಮಾಡಲಿಲ್ವಾ? ಸರಿ ಆಯ್ತು ನೋಡಿ. ಟರ್ನ್ ಮಾಡು. ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತಿದೆ, ಸೂಟ್ ಆಗುತ್ತೆ. ಗ್ರೀನ್ ನಂತರ ಇಲ್ಲ ತಾನೆ? ಗ್ರೀನು ಫುಲ್ ಬಿಚ್ಚೇ ಬಿಟ್ಟ. ಹಾಂ, ಲೈನ್
ಚೇಂಜ್ ಆಗುತ್ತೆ. ಚೆನ್ನಾಗಿದೆ ಅಲ್ಲ, ಕಲರ್ ಚೆನ್ನಾಗಿದೆ. ಚಡ್ಡಿ ನೋಡೋಣ. ಸೂಟ್ ಆಗ್ತಿದೆ, ಮ್ಯಾಚ್ ಆಗುತ್ತೆ. ಬ್ಲೌಸ್ ಗ್ರೀನಾ? ಕಾಂಟ್ರಾಸ್ಟ್ ಚೆನ್ನಾಗಿದೆ. ಏನು ಹೆಸರು ಇದಕ್ಕೆ? ಸಾಕು ಪ್ಲೀಸ್. ಎಷ್ಟು? 40. ಆ್ಯಕ್ಚುಲಿ ಏನು ಗೊತ್ತಾ, ಇವಳಿಗೆ ಅಲ್ಲಿ ಯಾರೋವ ಇವ್ರು ಇಂಡಿಯನ್ ಅಲ್ವಾ ಫಾರಿನ್ ಅವ್ರ ಅಂತ ಕೇಳಿದ್ರು. ಅಲ್ಲ ಚಿಕ್ಕಪೇಟೆಗೆ ಆ ಅವತಾರದಲ್ಲಿ ಬಂದಿದ್ಲವಳು, ಗಾಗಲ್ಸ್ ಎಲ್ಲ ಹಾಕೊಂಡು ಫುಲ್ ಸೀರಿಯಸ್. ಅದಕ್ಕೆ ಇಲ್ಲೇ ಜಾಸ್ತಿ ಜಾಸ್ತಿ ರೇಟ್ ಹೇಳ್ತೀಯ ನೋಡಿ, ಎಕ್ಸ್ಟ್ರಾ ಡಬಲ್ ರೇಟ್ ಎಲ್ಲ ಹಾಕಿದ್ದೀನಿ. ಎಷ್ಟು ತಗೊಂಡವ? 50 ರೂಪಾಯಿ. ಓಕೆ ತಗೋತೀಯ? ಏನೋ ನೋಡಕ್ಕೆ ಹೋಗಿ ಯಾವುದೋ ರೋಡಿಗೆ ಬಂದಿದ್ದೀವಿ, ಗೊತ್ತಾಗ್ತಿಲ್ಲ. ಕಟ್ ಪೀಸ್ ಹುಡ್ಕೊಂಡು ಬಂದ್ವಾ? ಇಲ್ಲಿ ಕಟ್ ಪೀಸೇ ಕಾಣ್ತಿಲ್ಲ, ಎಲ್ಲ ಹೋಲ್ಸೇಲ್ ಇದೆ. ಹೋಲ್ಸೇಲ್ ಅದು ಚೆನ್ನಾಗಿದೆ ಸೀರೆ. ಕೇಳೋಣ ಎಷ್ಟು ಅಂತ. ಇದೆ ಆರೆಂಜ್ ಪಿಂಕ್. ಆಲ್ರೆಡಿ ಎಷ್ಟು ಸೀರೆ ತಗೊಂಡಿದ್ದೀವಿ? 6 ಸೀರೆ. 6. ಇವಾಗ 7ನೇ ತಗೊಂತಿದ್ದೀನಿ. ಕೇಳಿ ಎಷ್ಟು ಅಂತ. ಟಿಪಿಕಲ್ ಆಂಟಿ ಥರ ಹೇಳ್ತೀನಿ. ಎಸ್, ನಾನು ಟಿಪಿಕಲ್ ಆಂಟಿನೇ, ಏನಾದರೂ ಅನ್ಕೋ. ಯಾವುದು ಪಿಂಕ್ ಇದು ಥರ್ಡ್ ಒನ್. ಹಾಂ, ನಿನಗೆ ಡೇರ್ ಕೊಡ್ಲಾ ಚೇತನ? ಇದನ್ನ ತಗೊಂಡು ಓಡೋಗ್ಬೇಕು. ಹಾಂ, ನೀನು ಇರ್ತೀಯ ತಾನೆ? ನಾನಿರಲ್ಲ, ನಾನು ವಿಡಿಯೋ ಮಾಡ್ತಿರ್ತೀನಿ. ನನ್ನ ಜವಾಬ್ದಾರಿ ಅಲ್ಲ ನೀನು ಓಡೋದ್ರೆ. ಅವಾಗ ಆಡಿಯನ್ಸು ಈ ಅಂಗಡಿ ಶಾಪ್ನ ಹುಡ್ಕೊಂಬಂದು ಯಾರು ಅಂತ ತಗೊಂಡು ಓಡೋಗಿದ್ದಾರೆ ಅಂತ ಹೇಳ್ತಾರೆ. ತಡಿ, ಯಾರೋ ಬರಲಿ, ಕಪ್ಪಿದೆ. ನಾನು ಸುಮ್ಮನೆ ಹೇಳಿದ್ದು. ನೀನು ಹೇಳಿದ್ದಲ್ಲ ತಗೊಂಡು ಹೋಗೋದು. ಯಾವುದೋ ರೋಡು, ಇದು ಯಾವುದು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಓ, ಇಲ್ಲೇ ಇದೆ ಕಣೆ ಕಟ್ ಪೀಸ್ ಅಂಗಡಿ, ಫ್ಯಾಬ್ರಿಕ್. ಮಳೆ ಬೇರೆ ಬರ್ತಾ ಇದೆ. ನೋಡಿ ಎಲ್ಲ ನಾನೇ ಎತ್ಕೊಂಡು ಸಾಕು, ನೋಡಿ ಎಲ್ಲ ನಾನೇ ಎತ್ಕೊಂಡು ಹೋಗ್ತೇನೆ. ಬೇಡ ಕೊಡು. ನೋಡಿ ಹೆಂಗೆ ಮಾಡಿಸ್ತಿದ್ದಾಳೆ ನನ್ನ ಕೈಲಿ. ಇದು ವಿಡಿಯೋಗೋಸ್ಕರ ಸುಳ್ಳು. ಕೊಡು ಕೊಡು, ಪರವಾಗಿಲ್ಲ ಕೊಡು. ನಡಿ, ಚಲೋ ಬುಕ್ ಮಾಡಿದ್ದೀನಿ. ಇವಾಗ ಚಿಕ್ಕಪೇಟೆಯಲ್ಲೆಲ್ಲ ಶಾಪಿಂಗ್ ಮಾಡಿ ಮಂತ್ರಿ ಮಾಲಿಗೆ ಬಂದಿದ್ದೀವಿ. ಆ್ಯಂಡ್ ಇಷ್ಟು ಲಗೇಜ್ ಏನು ಮಾಡಿ ಅಂತ ಗೊತ್ತಾಗ್ತಿಲ್ಲ, ಇಷ್ಟ ಇತ್ತು. ಅದಕ್ಕೆ ಇದನ್ನು ಕುಡಿತಾ ಇದ್ದೀನಿ. ಮಾಲಲ್ಲಿ ಬಿಡ್ತಾರೆ ತಗೊಂಡೋದ್ರೆ, ಬಿಡ್ತಾರೆ, ಬಟ್ ನೋಡೋಣ ಬಿಡದೇ ಇದ್ರೆ. ಯಾಕೆಂದರೆ ಪಂಚ ಹಾಕೊಂಡೋದ್ರೆ ಬಿಟ್ಟಿಲ್ವಲ್ಲ, ಬಿಡ್ತಾರೆ ಕಣಲೆ. ಅದೇ ಥರ ಇದೆಲ್ಲ ಲಗೇಜ್ ಇಟ್ಕೊಂಡೋದ್ರೆ ಬಿಡಲ್ಲ ಅಂತ ಮಾಡ್ತಾರೆ ಅಂತ. ಆಮೇಲಿಂದ ಫುಲ್ಲು ಅವರಿಗೆ ಬೈದು ಚೆನ್ನಾಗಿ ಲೈವ್ ಹೋಗ್ಬಿಡೋಣ. ಡಸ್ಟ್ಬಿನ್ ಹಾಕೋ.